ಅಲ್ಲಾಡ್ಸ್ಬಿಡಿ. ಸರ್ ಏನಂತ ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಏನು ಸರ್? ಸರ್, ಈ ದಿನ ಮೆಟ್ರೋ ವಿರುದ್ಧವಾಗಿ ಏನು ಮೆಟ್ರೋ ಅಧಿಕಾರಿಗಳು ಅಕ್ರಮವಾಗಿ ಏನು ಈ ಫುಡ್ ಕೋರ್ಟ್ಗಳಿಗೆಲ್ಲ ಜಾಗವನ್ನು ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಮ್ಮ ಸಪ್ತಗಿರಿ ಗೌಡರು, ಉತ್ತರದ BJP ಅಧ್ಯಕ್ಷರು, ನಮ್ಮ ಸೋಮಶೇಖರ್, ಸ್ಥಳೀಯ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು, ಮುದ್ದು ಕೃಷ್ಣರವರು, ಅನೇಕ ಅಸೋಸಿಯೇಷನ್ ಇವತ್ತು ನಾವು ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ದೀವಿ. ನಾವು ಎಲ್ಲೆಲ್ಲಿ ಮೆಟ್ರೋ ಲೈನ್ ಹೋಗ್ತಾ ಇದೆ, ಈ ಮೆಟ್ರೋ ಲೈನ್ ತಳಗಡೆ ನಾವು ನಿಲ್ದಾಣಕ್ಕೆ ಅಂತ ನಾವು ಕೊಟ್ಟಿದ್ದೀವಿ. ಮೆಟ್ರೋಗೆ ಇವಾಗ ನಿಲ್ದಾಣಗಳೇ ಇಲ್ಲ ಎಲ್ಲವೇ. ಈ ದೃಷ್ಟಿಯಿಂದ ಈ ನಿಲ್ದಾಣವನ್ನು ಪಾರ್ಕಿಂಗ್ನ ತೆಗೆದು ಆ ಪಾರ್ಕಿಂಗ್ ಜಾಗದಲ್ಲಿ ಹೋಟೆಲ್ ಉದ್ಯಮಗಳಿಗೆ ಏನು ಕೊಡ್ತಾ ಇದ್ದಾರೆ, ಅದು ಸರಿ ಇಲ್ಲ. ಅದು ಯಾಕೆ ಅಂತಂದರೆ ಇವತ್ತಿನ ಪರಿಸ್ಥಿತಿನಲ್ಲಿ ನಾವು ಎಷ್ಟೋ ಹೋರಾಟ ಮಾಡಿದಾಗ ಯಾವುದೇ ಮೆಟ್ರೋ ನಿಲ್ದಾಣದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು, ಟಾಯ್ಲೆಟ್ ವ್ಯವಸ್ಥೆಯನ್ನು ಕಲ್ಪಿಸ್ತಾ ಇಲ್ಲ. ಅದನ್ನು ಕೂಡ ತೆಗೆದು ಯಾವುದೋ ಒಂದು ದುಡ್ಡಿನ ಆಸೆಗೆ ಇವರು ಅಧಿಕಾರಿಗಳು MDಗಳಿಗೆ ನಾವು ಕೂಡ ಮನವಿ ಮಾಡಿಕೊಂಡ್ರು ಕೂಡ ಅವರ ಮನವಿಯನ್ನು ಪುರಸ್ಕಾರ ಮಾಡ್ದಲೆ ಇದನ್ನು ಹೋಟೆಲ್ಗೆ ಕೊಡ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ಏನಾರು ಗ್ಯಾಸ್ ಹೆಚ್ಚು ಕಡಿಮೆ ಆಗೋದು, ಬೇರೆ ಬೇರೆ ಸಮಸ್ಯೆ ಆಯಿತು ಅಂತಂದರೆ ಮೆಟ್ರೋದಲ್ಲಿ ಅನಾಹುತಗಳಾಗುತ್ತೆ. ಈ ದೃಷ್ಟಿಯಿಂದ ಇದು ತಪ್ಪಿಸ್ಬೇಕು ಅಂತ ಇವತ್ತು ಮೆಟ್ರೋ ನಮ್ಮ ಎಲ್ಲ ಕೂಡ ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇವತ್ತು ಮೆಟ್ರೋ ವ್ಯವಸ್ಥಾಪಕರು ಯಾರು ಮೆಟ್ರೋ MD ಮೇಲೆ ಕಂಪ್ಲೇಂಟ್ ಮಾಡಿದೆ. ಮುಖ್ಯ ಅಭಿಯಂತರರು ಮೆಟ್ರೋ ರಾಘವೇಂದ್ರ ಅಂತ ಅವರು ಕೂಡ ಮೆಟ್ರೋದಲ್ಲಿ ಅವರು DYC ಆಗಿದ್ದಾರೆ. ಮತ್ತು ಮುಖ್ಯ ಅಭಿಯಂತರರು ಯಾರು ನಮ್ಮ ಚೀಫ್ ಕಮಿಷನರ್ BBMP ನಮ್ಮ GBA ಮತ್ತು ಸೌತ್ ಕಮಿಷನರ್ GBA ಮೇಲೆ ನಾವು ಇವಾಗ ಒಂದು ಮೊಕದ್ದಮೆಯನ್ನು ಲೋಕಾಯುಕ್ತ ನಾವು ಹಾಕಿದ್ದೀವಿ. ಕ್ರಮ ತಗೊಳ್ಳಿ ಅಂತ ಹಾಕ್ತೀವಿ. ಇನ್ನು ಮುಂದೆ ಬೆಂಗಳೂರು ಮೆಟ್ರೋದಲ್ಲಿ ಎಲ್ಲಿ ಗ್ರೀನ್ ಬೆಲ್ಟ್ ಏರಿಯಾ ಬರುತ್ತೆ, ಎಲ್ಲಿ BDNಲ್ಲಿ ಗ್ರೀನ್ ಅಂತ ಇದೆ, ಅಲ್ಲಿ ನೀವು ಅವಕಾಶವನ್ನು ಕೊಡಬೇಡಿ ಅಂತ ನಾವು ಮನವಿಯನ್ನು ಮಾಡ್ಕೊಳಕ್ಕೆ ಬಂದಿದ್ದೀವಿ. ದೂರನ್ನು ಕೂಡ ನಾವು ದಾಖಲು ಮಾಡಿದ್ದೀವಿ. ಯಾವ ಜಾಗ ಅಂತ ಸರ್? ಪರ್ಟಿಕ್ಯುಲರ್ ಆಗಿ RV ರಸ್ತೆ, ಲಕ್ಷ್ಮಣರಾವ್ ಬುಲೆವಾರ್ಡ್ಸ್ ಅಂತ ಏನಿದೆ, ಈ ಬುಲೆವಾರ್ಡು 4 ಕಿಲೋಮೀಟ್ರು ಗ್ರೀನ್. CDPನಲ್ಲೂ ಕೂಡ ಇದು ಗ್ರೀನ್ ಅಂತ ಇದೆ. ಇದನ್ನು ನಾವು CDPನಲ್ಲಿದೆ. ಆ ಗ್ರೀನ್ ಜಾಗದಲ್ಲಿ ಯಾವುದೇ ಕಮರ್ಷಿಯಲ್ ಮಾಡೋಂಗಿಲ್ಲ. ಈ ದೃಷ್ಟಿಯಿಂದ ಮೆಟ್ರೋದವರು ನಿಲ್ದಾಣವನ್ನು ಮಾಡ್ಕೊಳ್ಳಿ, ಪಾರ್ಕಿಂಗ್ ಮಾಡ್ಕೊಳ್ಳಿ. ಅದು ಬಿಟ್ಟು ಈ ಥರ ಕೊಟ್ಟಿರೋದು ಅಕ್ಷಮ್ಯ ಅಪರಾಧ. ನಾವು PL ಕೂಡ ಇವತ್ತು ಮುದ್ದು ಕೃಷ್ಣರವರು PL ಕೂಡ ಹಾಕಬೇಕು ಅಂತ ಇದ್ರ ಮೇಲೆ ಹಾಕಬೇಕು ಅಂತ ಇದ್ದಾರೆ ಅಸೋಸಿಯೇಷನ್ದವರು. ಈ ದೃಷ್ಟಿಯಿಂದ ಪ್ರತಿಭಟನೆ ನಿನ್ನೆ ಕೂಡ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಒಂದು ಕಂಪ್ಲೇಂಟ್ ಕೊಡಿ. ಸರ್ಕಾರ ಗಮನಕ್ಕೆ ತಂದಿದೆ ಸರ್ ಈ ವಿಚಾರ. ನಾಳೆ ಅಸೆಂಬ್ಲಿನಲ್ಲಿ ಸರ್ಕಾರ ಗಮನ ತಗೊಂಡ್ಬರ್ತೀವಿ. ಚೂರು ನಿನ್ನೆ ಬಾಗ್ಬೋದು